ಕಲಬುರಗಿಯಲ್ಲಿ ನೂತನ ಎಂಎಲ್ಸಿಗೆ ಅದ್ಧೂರಿ ಮೆರವಣಿಗೆ ನಡೆದಿದೆ. 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ತಿಪ್ಪಣ್ಣಪ್ಪ ಕಮಕನೂರ. ಎಂಎಲ್ಸಿ ಆದ ಮೇಲೆ ಮೊದಲ ಬಾರಿಗೆ ನಗರಕ್ಕೆ ಬಂದಿದ್ದಾರೆ. ಹೀಗಾಗಿ ಅದ್ಧೂರಿ ಸ್ವಾಗತವನ್ನ ನೀಡಲಾಗಿದೆ. ಕಲಬುರಗಿಯಲ್ಲಿ ತಿಪ್ಪಣ್ಣಪ್ಪ ಕಮಕನೂರ ಅವರ ಅದ್ಧೂರಿ ಮೆರವಣಿಗೆ ನಡೆಯಿತು. ವಿಮಾನ ನಿಲ್ದಾಣದಿಂದ ಕಾಂಗ್ರೆಸ್ ಕಚೇರಿವರೆಗೂ ಕೂಡ ಮೆರವಣಿಗೆಯನ್ನ ಮಾಡಲಾಗಿತ್ತು. ಇನ್ನು ಕಾಂಗ್ರೆಸ್ ಕಚೇರಿಯಲ್ಲಿ ಅಭಿನಂದನಾ ಸಮಾರಂಭ ಇದೆ. ಜಿಲ್ಲಾ ಕಾಂಗ್ರೆಸ್ನಿಂದ ನೂತನ ಎಂಎಲ್ಸಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು. 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ತಿಪ್ಪಣ್ಣಪ್ಪ ಕಮಕನೂರ. ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆ ಗುರುವಾರ ನಡೆದಿತ್ತು, ಜೂನ್ 18ನೇ ತಾರೀಕು. ಇದರಲ್ಲಿ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳಿದ್ರು. ಇದರಲ್ಲಿ ಒಬ್ಬರು ತಿಪ್ಪಣ್ಣಪ್ಪ ಕಮಕನೂರ 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಎಂಎಲ್ಸಿ ಆಗಿ. ಹೀಗಾಗಿ ಎಂಎಲ್ಸಿ ಆದ ಮೇಲೆ ಮೊದಲ ಬಾರಿಗೆ ಇವರು ನಗರಕ್ಕೆ ಬಂದಿದ್ರು. ವಿಮಾನ ನಿಲ್ದಾಣದಿಂದ ಕಾಂಗ್ರೆಸ್ ಕಚೇರಿವರೆಗೂ ಕೂಡ ಅದ್ಧೂರಿ ಮೆರವಣಿಗೆ ಸಾಕ್ತು. ಕಾಂಗ್ರೆಸ್ ಕಚೇರಿಯಲ್ಲಿ ಅಭಿನಂದನಾ ಸಮಾರಂಭ ಕೂಡ ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾ ಕಾಂಗ್ರೆಸ್ನಿಂದ ನೂತನ ಎಂಎಲ್ಸಿಗೆ ಸನ್ಮಾನ ಕಾರ್ಯಕ್ರಮಗಳು ಕೂಡ ಜೋರಾಗಿಯೇ ನಡೀತಾ ಇದೆ. ನೀವು ಕೂಡ ಅದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ 5 ಜನ ಅಭ್ಯರ್ಥಿಗಳನ್ನು ನಿಲ್ಲಿಸಿದ್ರು. ಆದರೆ 5ಕ್ಕೆ 5 ಜನರು ಕೂಡ ಗೆದ್ದಿದ್ದಾರೆ, ಎಂಎಲ್ಸಿಗಳಾಗಿದ್ದಾರೆ. ಇದರಲ್ಲಿ ಒಬ್ಬರು ತಿಪ್ಪಣ್ಣಪ್ಪ ಕಮಕನೂರ. 3ನೇ ಬಾರಿಗೆ ಅವರು ಎಂಎಲ್ಸಿ ಆಗಿದ್ದಾರೆ. ಎಂಎಲ್ಸಿ ಆಗಿ ಮೊದಲ ಬಾರಿಗೆ ಅವರು ತಮ್ಮ ತವರು ಜಿಲ್ಲೆಗೆ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಸಾಕಷ್ಟು ಸಂಭ್ರಮಿಸಿದ್ದು ಅವರಿಗೆ ಹೂಗುಚ್ಛವನ್ನು ನೀಡಿ ವೆಲ್ಕಮ್ ಮಾಡಿದ್ದಾರೆ, ಘೋಷಣೆಗಳನ್ನು ಕೂಗಿದ್ದಾರೆ. ನೀವು ಕೂಡ ಅದನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಅದ್ಧೂರಿ ಮೆರವಣಿಗೆಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಏರ್ಪೋರ್ಟ್ನಿಂದ ಕಾಂಗ್ರೆಸ್ ಕಚೇರಿ ಏನಿದೆ ಅಲ್ಲಿವರೆಗೂ ಕೂಡ ಈ ಒಂದು ಮೆರವಣಿಗೆ ಸಾಕ್ತು. ಹಾಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಅಭಿನಂದನಾ ಸಮಾರಂಭ ಕೂಡ ನಡೀತು. ನೀವು ನೋಡ್ತಾ ಇದ್ದೀರಾ, ಶಾಲ್ ಹಾಕಿ, ಪೇಟ ಹಾಕಿ, ಹಾಗೆ ಹಾರವನ್ನು ಕೂಡ ಹಾಕಿ ಜಿಲ್ಲಾ ಕಾಂಗ್ರೆಸ್ನಿಂದ ನೂತನ ಎಂಎಲ್ಸಿಗೆ ಸನ್ಮಾನ ಮಾಡಲಾಗಿದೆ. सुहासिनी सुमधुर वासिनी ज्योत्ना पुलकितयामिनी कुसुमिता सुमधुर शोभिनी सुहासिनी सुमधुर वासिनी ज्योत्ना पुलकितयामिनी कुसुमिता सुमधुर शोभिनी ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ. ಇನ್ನು ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕನೂರ ಅವರಿಗೆ ಕಲಬುರಗಿಯಲ್ಲಿ ಯಾವ ರೀತಿ ಸ್ವಾಗತಿಸಿದ್ರು, ಹಾಗೆ ಕಾರ್ಯಕರ್ತರ ಸೆಲೆಬ್ರೇಷನ್ ಯಾವ ರೀತಿ ಇದೆ, ತಿಪ್ಪಣ್ಣಪ್ಪ ಅವರು ಏನಾದರೂ ರಿಯಾಕ್ಟ್ ಮಾಡಿದ್ರಾ, ಏನು ಹೇಳಿದ್ರು ಜನರಿಗೆ ಅಂತ? ಹೌದು ಸಿಂಚನ, ಏನಂದ್ರೆ 3ನೇ ಬಾರಿಗೆ ತಿಪ್ಪಣ್ಣಪ್ಪ ಕಮಕನೂರ ಅವರು ಎಂಎಲ್ಸಿ ಆಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ನಂತರ ಮೊದಲ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸುತ್ತಾ ತಿಪ್ಪಣ್ಣಪ್ಪ ಕಮಕನೂರ ಅವರಿಗೆ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಮತ್ತು ಕಾಂಗ್ರೆಸ್ನ ಮುಖಂಡರು ಅದ್ದೂರಿಯಾಗಿ ಸ್ವಾಗತ ಮಾಡಿ ಶಾಲು ಹೊದಿಸಿ ನಂತರ ಏನಂದ್ರೆ ಕಾರ್ನಲ್ಲಿ ಭವ್ಯ ಮೆರವಣಿಗೆ ಏನಂದ್ರೆ ಕಾಂಗ್ರೆಸ್ ಕಚೇರಿವರೆಗೂ ಭವ್ಯ ಮೆರವಣಿಗೆ ಮಾಡಿದ್ರು. ಆ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅಭಿನಂದನಾ ಸಮಾರಂಭ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಮಾರಂಭದಲ್ಲಿ ತಿಪ್ಪಣ್ಣಪ್ಪ ಕಮಕನೂರ ಅವರಿಗೆ ಕೂಡ ಏನಂದ್ರೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಜಗದೇವ್ ಗುತ್ತಿದಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಹಿರಿಯ ಮುಖಂಡರು, ಕಾರ್ಯಕರ್ತರು ಕೂಡ ಭಾಗವಹಿಸಿದ್ರು. ಒಟ್ಟಿನಲ್ಲಿ ಹೇಳೋದಾದ್ರೆ ತಿಪ್ಪಣ್ಣಪ್ಪ ಕಮಕನೂರ ಅವರು 3ನೇ ಬಾರಿಗೆ ಎಂಎಲ್ಸಿ ಆಗಿ ಆಯ್ಕೆ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ಕೂಡ ಏನಂದ್ರೆ ಹರ್ಷ ಹೆಚ್ಚಾಗಿರ್ತಕ್ಕಂಥದ್ದು. ಮತ್ತು ಏನಂದ್ರೆ ಕಾಂಗ್ರೆಸ್ನ ಮುಖಂಡರು ಕೂಡ ಏನಂದ್ರೆ ತಿಪ್ಪಣ್ಣಪ್ಪ ಕಮಕನೂರ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿ ಸನ್ಮಾನ ಮಾಡಿದ್ದಾರೆ. ಏನಂದ್ರೆ ಕಾರ್ಯಕರ್ತರ ಏನಂದ್ರೆ ಈ ಭವ್ಯ ಸ್ವಾಗತಕ್ಕೆ ತಿಪ್ಪಣ್ಣಪ್ಪ ಕಮಕನೂರ ಅವರು ಕೂಡ ನಾನು ಋಣಿಯಾಗಿರ್ತೇನೆ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಸಮಾರಂಭದಲ್ಲಿ ಹೇಳಿರ್ತಕ್ಕಂಥದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Camera.